ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳ, ಈ ದಿನ ತಾರೀಕು 7/4/2026 ಉತ್ತರಾಯಣ ಶಿಶಿರ ಋತು ಶ್ರೀ ಪರಾಭವ ನಾಮ ಸಂವತ್ಸರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಪಂಚಮಿ ದಿನ. ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ಮತ್ತು ವಿಶ್ವ ಆರೋಗ್ಯದ ದಿನ ಅಂತಲೇ ಕರೀತಾರೆ. ಈ ದಿನ ಎಲ್ಲರೂ ಆರೋಗ್ಯವಂತರಾಗಿ ಹುಷಾರಾಗಿ ಎಲ್ಲರೂ ಲವಲವಿಕೆಯಾಗಿರಲಿ ಅನ್ನೋದು ಉದ್ದೇಶನೇ ನಮ್ಮ ಉದ್ದೇಶ. ಯಾಕಂದರೆ ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ಕಾಪಾಡಿ ಪ್ರತಿಯೊಬ್ಬರೂ ಒಂದು ಗಿಡಗಳನ್ನು ನೆಡ್ತಾ ಬನ್ನಿ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಗಾಳಿಯ ವಾತಾವರಣ ನಮಗೆ ಬೇಕಾಗಿರ್ತಕ್ಕಂಥದ್ದು. ಈ ಪ್ರಕೃತಿ ಮೇಲೆ ತುಂಬ ಪರಿಣಾಮ ಬೀರ್ತಕ್ಕಂಥದ್ದು. ಕೆಟ್ಟ ಗಾಳಿಗಳನ್ನು ನಾವು ತಗೊಳ್ತಕ್ಕಂಥದ್ದು. ಸಿಲಿಂಡರ್ಗಳು ಬೆನ್ನು ಕಟ್ಕೊಂಡು ಒಳ್ಳೆ ಗಾಳಿನ ತಗೊಳ್ಳುವಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ನಾನು ನಿಮಗೆಲ್ಲರಿಗೂ ಹೇಳೋದೇನು ಅಂದರೆ, ನಿಮ್ಮ ಮನೆಯ ಸುತ್ತ ಗಿಡ ಮರಗಳನ್ನು ನೆಡಿ, ಸಸಿಗಳನ್ನು ನೆಡಿ, ಒಳ್ಳೆಯ ಗಾಳಿ ವಾತಾವರಣದಲ್ಲಿ ಇರಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಬಂಧುಗಳ, ಈ ದಿನ ವಿಶೇಷವಾಗಿ 12 ರಾಶಿಗಳಿಗೆ ಯಾವ ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನನ್ನ ತಾಯಿ ಜಗನ್ಮಾತೆ ರೇಣುಕ ಯಲ್ಲಮ್ಮನ ಹತ್ರ ಪ್ರಾರ್ಥನೆ ಮಾಡುತ್ತಾ, ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಹಾಗೆ ಮಲೈ ಮಾದೇಶ್ವರನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ, ಈ ನನ್ನ ಮಾತಾಪಿತರುಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಹಾಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ಚ ರಾಹುವೇ ಕೇತುವೆ ನಮಃ. ಮೊದಲಿಗೆ ಮೇಷರಾಶಿಯವರಿಗೆ ಇವತ್ತು ಸಾಧನೆ ಮಾಡ್ತಕ್ಕಂಥ ದಿನ. ಈ ದಿನ ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಹೆಚ್ಚಿಗೆ ಆಸಕ್ತಿ ತೋರಿಸ್ತಕ್ಕಂಥ ದಿನ ಇವತ್ತು ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಲಾಭ ಕಟ್ಟಿಟ್ಟ ಬುತ್ತಿ. ಈ ದಿನ ತುಂಬ ಚೆನ್ನಾಗಿದೆ, ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಮಿಥುನ ರಾಶಿಯವರಿಗೆ ದೃಢತೆಯಿಂದ ಕೂಡಿರ್ತೀರಿ, ನೀವು ಸದೃಢರಾಗಿರ್ತೀರಿ, ಧೈರ್ಯ ಸಾಹಸದಿಂದ ಕೂಡಿರ್ತೀರಿ. ಈ ದಿನ ಕಟಕ ರಾಶಿಯವರಿಗೆ ಒಳ್ಳೆಯ ಗೆಳೆತನವಾಗ್ತಕ್ಕಂಥದ್ದು, ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಲವಲವಿಕೆಯಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ಸಿಂಹ ರಾಶಿಯವ್ರಿಗಂತೂ ಹೆಲ್ಪಿಂಗ್ ನೇಚರ್ ಮಾಡೋರು ತುಂಬ ಇರ್ತಾರೆ, ಸಹಾಯ ಹಸ್ತವನ್ನು ಮಾಡ್ತಾರೆ. ಈ ದಿನ ತುಂಬ ಚೆನ್ನಾಗಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಅಪೇಕ್ಷೆಗೆ ಮೀರಿದಕ್ಕಿಂತ ಲಾಭ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ತುಲಾ ರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ. ಈ ದಿನ ಸ್ವಲ್ಪ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಶುಭ ಫಲದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ಧನುಷ್ ರಾಶಿಯವ್ರಿಗಂತೂ ಈ ದಿನ ಸ್ವಲ್ಪ ಮಟ್ಟಿಗೆ ತುಂಬ ಚೆನ್ನಾಗಿರ್ತೀರ, ಲವಲವಿಕೆಯಾಗಿರ್ತೀರ, ಪ್ರಶಂಸೆ ಸಿಗ್ತಕ್ಕಂಥದ್ದು, ನಿಮ್ಮನ್ನು ಆಡಿ ಹೊಗಳೋ ಅಂಥ ಜನಗಳು, ಫ್ರೆಂಡ್ಸ್ಗಳು, ಆ ಥರ ಇರ್ತಕ್ಕಂಥ ದಿನ. ಇನ್ನು ಮಕರ ರಾಶಿಯವರಿಗೆ ಉಪಕಾರದ ದಿನ, ಬೇರೆಯವರಿಗೆ ನೀವು ಉಪಕಾರವನ್ನು ಮಾಡಲಿದ್ದೀರಿ. ಕುಂಭರಾಶಿಯವರಿಗೆ ನೀವು ಏನು ತಗೊತೀರಿ ನಿರ್ಧಾರ ಇವತ್ತು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ಜೀವನ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಕ್ಕಂಥದ್ದು ಮಾಡಿ. ಇನ್ನು ಮೀನರಾಶಿಯವ್ರಿಗೆ ಛಲ ಬರ್ತಕ್ಕಂಥದ್ದು, ಹುಮ್ಮಸ್ಸಾಗ್ತಕ್ಕಂಥದ್ದು, ನಾನು ಈ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀನಿ ಅನ್ನೋ ಒಂದು ಉದ್ದೇಶ ಇರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಮೀನರಾಶಿಯವ್ರಿಗೆ. ಹಾಗಾಗಿ ಸ್ವಲ್ಪ ಈ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ನೀವು ಸ್ವಲ್ಪ ಈ ಕುಲದೇವರಿಗೆ ಮತ್ತು ಗ್ರಾಮ ದೇವತೆಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಈ ದಿನ ಮಂಗಳವಾರ ದಿನ ಮಾರಮ್ಮನಿಗೆ ಮೊಸರನ್ನ ನೈವೇದ್ಯ ಕೊಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಗ್ರಾಮ ದೇವತೆಗಳಿಗೆ, ನಮ್ಮ ವಾಸ ಮಾಡ್ತಕ್ಕಂಥ ಗ್ರಾಮ ದೇವತೆಗಳಿಗೆ ನಾವು ಯಥೇಚ್ಛವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ದಿನೇ ದಿನೇ ಮನೆಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಗ್ರಾಮ ದೇವತೆಗಳಿಗೆ ಹೋಗ್ತಕ್ಕಂಥದ್ದು, ಕುಲದೇವತೆಗಳಿಗೆ ಹೋಗ್ತಕ್ಕಂಥದ್ದು. ಅದರಲ್ಲೂ ಇವಾಗ ಚೈತ್ರ ಮಾಸ ಇರೋದರಿಂದ ಖಂಡಿತವಾಗೂ ನಿಮಗೆಲ್ಲರಿಗೂ ಒಂದು ವಿಶೇಷವಾಗಿ ಈ ನದಿ ತೀರಗಳಿಗೆ ಹೋಗ್ತಕ್ಕಂಥದ್ದು, ಸ್ನಾನ ಮಾಡ್ತಕ್ಕಂಥದ್ದು, ಸಮುದ್ರಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಇನ್ನು ಮನೆಯ ಸುತ್ತ ಸ್ವಲ್ಪ ಜಾಗ ಇತ್ತು ಅಂತಂದರೆ ಗಿಡ ಮರಗಳನ್ನು ನೆಡೆಸಿ ಒಳ್ಳೆಯ ಗಾಳಿಯ ವಾತಾವರಣ ತಗೊಳ್ಳಿ. ಮುಂದಿನ ದಿನಮಾನಗಳಲ್ಲಿ ಬಿಸಿ ಗಾಳಿ ಬರ್ತಕ್ಕಂಥದ್ದು, ದೇಹಕ್ಕೆ ಉಸಿರು ಕಟ್ಟುವಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು, ಇದೆಲ್ಲ ವರ್ಲ್ಡ್ ಆರ್ಗನೈಸೇಷನ್ ಅವರು ಹೇಳ್ತಾರೆ. WHO ಅವರು, ಹೆಲ್ತ್ ಆರ್ಗನೈಸೇಷನ್ ಅವರು ಏನು ಹೇಳ್ತಾರೆ ಅಂತಂದರೆ, ಕೆಟ್ಟ ಗಾಳಿಯನ್ನು ಬರ್ತಕ್ಕಂಥದ್ದು ಜಾಸ್ತಿ ನೀವು ಇಂಡಿಯಾದಲ್ಲಿ ಕಾಡುಗಳನ್ನು ಬೆಳೆಸ್ತಾ ಇಲ್ಲ, ಕಾಡುಗಳನ್ನು ಉಳಿಸ್ತಾ ಇಲ್ಲ ನೀವು ಅಂತ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನಮಗೆ. ಯಾಕಂದರೆ WHO ಅವರು ಪ್ರತಿಯೊಂದು ದೇಶದ ಮೇಲೂ ಕಂಡಿಟ್ಟಿರ್ತಾರೆ. ಯಾವ ದೇಶದಲ್ಲಿ ಏನೇನು ಅನಾರೋಗ್ಯಗಳು ಕಾಡಿರ್ತಕ್ಕಂಥದ್ದು ಅನ್ನೋದನ್ನು ಪ್ರತಿ ಒಂದು ತಿಂಗಳಲ್ಲೂ ಕೂಡ ಅವರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕಾರ್ಯಕ್ರಮವನ್ನು ಮಾಡಿಕೊಂಡು ಜನಗಳಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಮಾಡ್ತಾರೆ.
ಹಾಗಾಗಿ ನಾವು ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಭರತಖಂಡದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗಿಡ ಮರಗಳನ್ನು ಬೆಳೆಸೋಣ, ಕಾಡನ್ನು ಉಳಿಸೋಣ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.